Okay. So yesterday, that is in the previous class, we discussed about force acting on a current carrying conductor in the magnetic field. When a current carrying conductor is placed in the magnetic field, it experiences a force, isn't it? And that force is given by F is equal to, yes, can anybody tell me the formula? F is equal to I L cross B, isn't it? Just a minute. So F is equal to I L cross B. Okay. So this is the force acting on just a minute. So this is the force acting on a conductor placed in the magnetic field. Suppose this is the magnetic field. So this is uniform magnetic field. So here the lines are parallel. It indicates that the magnetic field is uniform. So in this magnetic field, if we keep a conductor, like this, okay, then and here theta is the angle between the direction of the magnetic field and length of the conductor. Then the force is given by F is equal to I L cross B, or you can write F is equal to I L cross B means LB sin theta. Okay, so here theta is the angle between conductor and the direction of the magnetic field. Okay, see, while writing the equation, you must be careful. ಇಲ್ಲಿ ನೋಡ್ರಿ ವೆಕ್ಟರ್ ಮಾರ್ಕ್ ಹಾಕಿರಿ ಇಲ್ಲಿ. ಓಕೆ, ಎಫ್ ಮೇಲೆ ವೆಕ್ಟರ್ ಮಾರ್ಕ್ ಹಾಕಿರಿ. ಸೊ ವೆಕ್ಟರ್ ಮಾರ್ಕ್ ಹಾಕಿದಾಗ ಇಲ್ಲಿ ಎಫ್ ಈಕ್ವಲ್ ಟು ಐ ಎಲ್ ಕ್ರಾಸ್ ಬಿ, ಇಲ್ಲಿ ವೆಕ್ಟರ್ ಮಾರ್ಕ್ ಹಾಕಿ ಬರೀಬೇಕು. ಅಂದ್ರೆ ಇದನ್ನು ವೆಕ್ಟರ್ ಆಗ್ತದೆ, ಇದನ್ನು ವೆಕ್ಟರ್ ಆಗ್ತದೆ. ಓಕೆ, ಇದು ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಗಿವ್ಸ್ ಅನದರ್ ವೆಕ್ಟರ್, isn't it? ಸೊ ಬಟ್ ಇಲ್ಲಿ ಬರೆಯುವಾಗ ಇಲ್ಲಿ ವೆಕ್ಟರ್ ಮಾರ್ಕ್ ಹಾಕಬಾರ್ದು. ಯಾಕಂತಂದ್ರೆ ಇಟ್ ಗಿವ್ಸ್ ಯು ಓನ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಓಕೆ, ಎಫ್ ಈಕ್ವಲ್ ಟು ಐ ಎಲ್ ಬಿ ಸೈನ್ ಥೀಟಾ, ಇದು ಎಲ್ ಕ್ರಾಸ್ ಬಿ ಅದ್ರದ್ದು ಮ್ಯಾಗ್ನಿಟ್ಯೂಡ್, ಇದು ಎಲ್ ಬಿ ಸೈನ್ ಥೀಟಾ. ಓಕೆ, ಸೊ ಅದಕ್ಕೆ ಇಲ್ಲಿ ವೆಕ್ಟರ್ ಮಾರ್ಕ್ ಹಾಕಿಬಿಟ್ರಿ ಅಂದ್ರೆ ಈ ಕಡೆ ಇದು ಸ್ಕೇಲಾರ್ ಆಗ್ತದೆ. ಒಂದ್ ಕಡೆ ವೆಕ್ಟರ್, ಒಂದ್ ಕಡೆ ಸ್ಕೇಲಾರ್ ಅಂದ್ರೆ ಇಕ್ವೇಶನ್ ಬಿಕಮ್ಸ್ ಇನ್ವ್ಯಾಲಿಡ್. ಓಕೆ, ಸೊ ಅದಕ್ಕೆ ದಿಸ್ ಇಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಒಂದ್ ವೇಳೆ ನೀವು ವೆಕ್ಟರ್ ಹಾಕಿದ್ರಿ ಅಂತಂದ್ರೆ ಇದನ್ನ ಹೆಂಗ್ ಬರೀಬೇಕು? ಎಫ್ ಈಕ್ವಲ್ ಟು ಐ ಎಲ್ ಬಿ ಸೈನ್ ಥೀಟಾ ಎನ್ ಕ್ಯಾಪ್ ಅಂತ ಬರೀಬೇಕು. ವೇರ್ ಎನ್ ಕ್ಯಾಪ್ ಇಸ್ ದಿ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಅವಾಗ ಇವು ಎರಡು ವೆಕ್ಟರ್ ಆಗ್ತಾವ. ಬಹಳ ಜನ ಅಥವಾ ಒಮ್ಮೊಮ್ಮೆ ಹಿಂಗ್ ಬರ್ದ್ ಬಿಡ್ತೀರಿ ನೀವು ಗಡಿಬಿಡಿ ಒಳಗೆ. ಏನ್ ಮಾಡ್ತೀರಿ? ಎಫ್ ಇಸ್ ಈಕ್ವಲ್ ಟು ಐ ಎಲ್ ಕ್ರಾಸ್ ಬಿ. ಇದನ್ನು ತಪ್ಪು. ಯಾಕಂದ್ರೆ ಈ ಕಡೆ ವೆಕ್ಟರ್ ಆಗ್ತದೆ, ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇಸ್ ಎ ವೆಕ್ಟರ್. ಬಟ್ ಈ ಕಡೆ ಇದು ಸ್ಕೇಲಾರ್ ಆಗ್ಬಿಡ್ತದೆ, ಹೌದಲ್ಲ? ಸೊ ಅವಾಗ ಇದು ಇಕ್ವೇಶನ್ ರಾಂಗ್. ಹಿಂಗ ಇಲ್ಲಿ ಬರೆದ್ರೆ ಇಲ್ಲಿ ನೀವು ವೆಕ್ಟರ್ ಮಾರ್ಕ್ ಹಾಕಿದ್ರೆ ಇದು ಕರೆಕ್ಟ್ ಆಗ್ತದೆ. ನಾವ್ ಇಟ್ ಈಸ್ ಕರೆಕ್ಟ್. ಅಂಡರ್ಸ್ಟುಡ್? ಸೊ ಇಲ್ಲಿ ನೀವು ಬಹಳ ಸಲ ಏನಾಗ್ಬಿಡ್ತದ, ಸೊ ನಾ ಎಲ್ಲಾ ಕರೆಕ್ಟ್ ಬರ್ದಿದ್ದೀರಿ, ಮಾರ್ಕ್ಸ್ ಕಟ್ ಮಾಡ್ಯಾರ್ರಿ, ಮಾರ್ಕ್ಸ್ ಕಡಿಮೆ ಬಿದ್ದವ್ರಿ ಅಂತಿರ್ಲ. ಸೊ ಇಲ್ಲಿ ಫಿಸಿಕ್ಸ್ ಒಳಗ ಪ್ರತಿಯೊಂದು ಸಿಂಬಾಲ್ಗೂ ಇಂಪಾರ್ಟೆನ್ಸ್ ಅದ. ಓಕೆ, ನೀವು ಒಂದು ಡಾಟ್ ಇಟ್ರು ಅದಕ್ಕೊಂದು ಇಂಪಾರ್ಟೆನ್ಸ್ ಅದ, ಒಂದು ಎರೋ ಮಾರ್ಕ್ ಹಾಕಿದ್ರು ಇಂಪಾರ್ಟೆನ್ಸ್ ಅದ. ಓಕೆ, ನೀವು ಕಾಮಾ ಕೊಟ್ರು ಇಂಪಾರ್ಟೆನ್ಸ್ ಅದ, ಕ್ರಾಸ್ ಹಾಕಿದ್ರು ಇಂಪಾರ್ಟೆನ್ಸ್ ಅದ. ಸೊ ಅದಕ್ಕೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ಸೊ ಎಲ್ ಬೇಕಲ್ಲಿ ಏನ್ ಬೇಕಾದ ಸಿಂಬಾಲ್ ಹಾಕಬಾರ್ದು. ಎಸ್, ನೀವು ಇಲ್ಲಿ ಇದನ್ನು ಜಸ್ಟ್ ಇದನ್ನ ಮಿಸ್ ಮಾಡಿ ಇಷ್ಟು ಬರದ್ರಿ ಅಂತಂದ್ರೆ ಇಕ್ವೇಶನ್ ರಾಂಗ್.
So you have to be careful. So yesterday we discussed about this formula, isn't it? Amele, here the direction, here from this equation it is clear that force is a vector quantity, right? So ಅದಕ್ಕೆ ಇಲ್ಲಿ ನಾವು ವೆಕ್ಟರ್ ಮಾರ್ಕ್ ಹಾಕಿವಿ. ಸೊ ವೆಕ್ಟರ್ ಐತೆ ಅಂದ್ರೆ ಇದಕ್ಕೆ ಡೈರೆಕ್ಷನ್ ಇರಬೇಕು. ಸೊ ದಟ್ ಡೈರೆಕ್ಷನ್ ಇಸ್ ಗಿವನ್ ಬೈ ವಾಟ್? ನಿನ್ನೆ ಹೇಳಿದ ನಾನು ಡೈರೆಕ್ಷನ್. How do you find the direction of the force acting on charged particle moving in a magnetic field? It is given by Fleming's left hand rule. Fleming's left hand rule. Fleming's left hand rule. Okay. So Fleming's left hand rule. ಏನು ಹೇಳ್ತದೆ Fleming's left hand rule? ನಿನ್ನೆ ನೆನಪದ ಇಲ್ಲ? If the first three fingers of the left hand are stretched mutually perpendicular to each other, I will show once again because it is important. Okay. So without that you can't understand. Okay, just a minute. Where are you, Baba? Where are you? I will show you that Fleming's left hand rule once again because it is very important. ಈಗ ನಾವು ಮುಂದೆ ಏನು ಡಿಸ್ಕಷನ್ ಮಾಡ್ತೀವಲ್ಲ ಅಲ್ಲಿ ಅದರದ್ದು ಬಹಳ ನೀವು ಅದು ಗೊತ್ತಿದ್ರೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. Otherwise you can't understand. So that's why I will repeat that Fleming's left hand rule once again. Yes, Fleming's left hand. Already we have discussed this in the previous class. Suppose this is your left hand. Okay. First three fingers of the left hand. First three fingers. 1, 2, 3. ಇದಕ್ಕೆ ಏನಂತೀವಿ ನಾವು thumb ಅಂತೀವಿ. This is called thumb. This is called forefinger. ಕನ್ನಡ thumb ಹೆಬ್ಬೆರಳು. ಇದು forefinger. Forefinger ಅಂದ್ರೆ ತೋರು ಬೆರಳು. And this is middle finger, ಮಧ್ಯದ ಬೆರಳು. ಫಸ್ಟ್ ತ್ರೀ ಫಿಂಗರ್ಸ್ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳು. ಇವು ಮೂರನ್ನು ಏನ್ ಮಾಡ್ಬೇಕು ನಾವು? We must stretch them mutually perpendicular to each other. If the first three fingers of the left hand are stretched mutually perpendicular to each other, such that this middle finger points in the direction of electric current, forefinger points in the direction of magnetic field, then thumb gives you the direction of force. See here, this is Fleming's left hand rule. Fleming's left hand rule ಏನು ಹೇಳ್ತದೆ? If central finger, forefinger and thumb of left hand are stretched mutually perpendicular to each other and the central finger points to current, forefinger points to magnetic field, then thumb points in the direction of motion, direction of motion or direction of force on the current carrying conductor. Okay. Yes. So ಇದನ್ನ ನೆನಪಿಟ್ಕೋಬೇಕಾ? This is Fleming's left hand rule. ಈಗ ನಾವು ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡ್ತೀವಲ್ಲ ಅದರಲ್ಲಿ ಇದು ಬಹಳ ಯೂಸ್ ಆಗ್ತದೆ. ಓಕೆ. ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದೆ. ನೀವು ಕೆಲವೊಮ್ಮೆ ಏನ್ ಮಾಡ್ಬಿಡ್ತೀರಿ, ಫಿಂಗರ್ಸ್ ಏನ್ ತಗೋತೀರಿ, ಲೆಫ್ಟ್ ಹ್ಯಾಂಡ್ ತಗೋತೀರಿ. ಈ ಕಡೆ ಈ ಎಲೆಕ್ಟ್ರಿಕ್ ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್, ಈ ಕಡೆ ಫೋರ್ಸ್ ಕನ್ಫ್ಯೂಸ್ ಆಗ್ತೀರಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತಂದ್ರೆ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ ನಾನು ನಿಮಗೆ. ಇದನ್ನ ಹೆಂಗ್ ನೆನ್ಪಿಡ್ಬೇಕಪ್ಪ ಅಂದ್ರೆ just you remember it as EMF ಅಂತ ಹೇಳಿ. You remember it as EMF ಕಲ್ತಿರಲ್ಲ, EMF of a cell. So EMF ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ it is in anti-clockwise direction. So to remember this law, tip, you should remember it as EMF. E ಅಂದ್ರೆ electric current, M ಅಂದ್ರೆ magnetic field, F ಅಂದ್ರೆ force.
Is that clear? So anti clockwise ಮೊದಲು ಏನು ಮಾಡಬೇಕು ಲೆಫ್ಟ್ ಹ್ಯಾಂಡ್ ಇದ್ದು ಮೂರು ಫಿಂಗರ್ಸ್ ಅನ್ನ ಪರ್ಪೆಂಡಿಕ್ಯುಲರ್ ಆಗಿ ಸ್ಟ್ರೆಚ್ ಮಾಡಬೇಕು ಸ್ಟ್ರೆಚ್ ಮಾಡಿ EMF ಅಂತ ಅನ್ಬೇಕು ಲೆಫ್ಟ್ ಆಂಟಿ ಕ್ಲಾಕ್ವೈಸ್ ಒಳಗೆ E ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಇದು ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ಎಲೆಕ್ಟ್ರಿಕ್ ಕರೆಂಟ್ then M ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ so four finger indicates magnetic field then F ಅಂದ್ರೆ force so thumb indicates force so this is how we have to remember this Fleming's left hand rule ಇನ್ನೊಂದು ಮೆಥಡ್ ಏನು ಫನ್ನಿ ಮೆಥಡ್ ಇದೆ ನೆನಪಿಟ್ಕೊಳ್ಳೋಕೆ ಇನ್ನೊಂದು ಫನ್ನಿ ಮೆಥಡ್ ಹೇಳ್ತೀನಿ ನೋಡ್ರಿ ಇದು ನಾರ್ಮಲ್ ಮೆಥಡ್ ಎಲ್ಲರೂ ಹೇಳೋದು ಈಗ ಇನ್ನೊಂದು ಫನ್ನಿ ಮೆಥಡ್ ಇದೆ ನೆನಪಿಟ್ಕೊಳ್ಳೋಕೆ ಹೆಂಗ ಅಂತೇಳಿ ಹೆಂಗಂದ್ರೆ ಫಾದರ್ ಮದರ್ ಚೈಲ್ಡ್ ಅಂತ ನೆನಪಿಟ್ಕೊಳ್ರಿ ಹೆಂಗ್ ನೆನಪಿಡೋದು ಫಾದರ್ ಮದರ್ ಚೈಲ್ಡ್ ಫಾದರ್ ಅಂದ್ರೆ F ಮದರ್ M ಚೈಲ್ಡ್ C ಫಾದರ್ ಮದರ್ ಚೈಲ್ಡ್ ಸೊ ಇದ್ರಾಗ ಮತ್ ನೀವು ಆರ್ಡರ್ ಹೆಂಗ್ ನೆನಪಿಟ್ಕೊಳ್ಳೋದು ಫಾದರ್ ಮದರ್ ಚೈಲ್ಡ್ ಅಂದ್ರೆ C ಬರ್ತದೆ ಫಸ್ಟ್ C ಅಂದ್ರೆ ಕರೆಂಟ್ ಮದರ್ M ಬರ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್ ಫಾದರ್ F ಬರ್ತದೆ ಫೋರ್ಸ್ ಹಿಂಗ್ ನೆನಪಿಟ್ಕೋಬೇಕು ಗೊತ್ತಾಯ್ತಲ್ಲ ಫಾದರ್ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ನಿಮ್ಗೆ ಹೆಂಗ್ ನೆನಪಿಡ್ಬೇಕು ಇದನ್ನ ಇದು ಫಾದರ್ ಮದರ್ ಇದು ಎಲ್ಲಿ ಬುಕ್ ಒಳಗೆ ಸಿಗಂಗಿಲ್ಲ ಇದು ಚೈಲ್ಡ್ ಇದು ಫಾದರ್ ಮದರ್ ಚೈಲ್ಡ್ ಇದೊಂದು ಫ್ಯಾಮಿಲಿ ಅಪ್ಪ ಅವ್ವ ಮಗಳು ಮಗ ಮಗಳು ಸೊ ಇದನ್ನ ಫಾದರ್ ಮದರ್ ಚೈಲ್ಡ್ ಮತ್ ಇದನ್ನ ಆರ್ಡರ್ ಹೆಂಗ್ ನೆನ್ಪಿಟ್ಕೋಬಹುದು ಕೆಲವೊಮ್ಮೆ ನೀವು ಹಿಂಗ್ ಹೋಗ್ಬಿಟ್ರೆ ಇದನ್ನ ಫಾದರ್ ಮದರ್ ಚೈಲ್ಡ್ ಕನ್ಫ್ಯೂಸ್ ಆಗ್ಬಾರ್ದು ಅಂದ್ರೆ ನಿಮ್ಗೆ ಹೇಳ್ತೀನಿ ಹೆಂಗತ್ತಂದ್ರೆ ಫಾದರ್ ಯಾವಾಗ್ಲೂ ಫ್ಯಾಮಿಲಿ ಹೆಡ್ ಅದ್ರ ಬಾಸ್ ಬಿಗ್ ಬಾಸ್ ಸೊ ಬಿಗ್ ಇಲ್ಲಿ ಮೂರು ಬೆರಳು ದೊಡ್ಡದ ಯಾವ್ದು ಹೆಬ್ಬೆರಳು ಅದಲ್ಲ ಅದಕ್ಕೆ ಇದು ಫಾದರ್ ಅಂದ್ರೆ ಫೋರ್ಸ್ ಆಮೇಲೆ ಇದು ಮದರ್ ಚೈಲ್ಡ್ ಫಾದರ್ ಮದರ್ ಸೇರಿ ಚೈಲ್ಡ್ ಬರ್ತದೆ ಈ ಚೈಲ್ಡ್ ಜನರೇಷನ್ ಫಾದರ್ ಮದರ್ಕಿಂತ ಫಾಸ್ಟ್ ಇರ್ತದೆ ಅದಕ್ಕೆ ಸ್ವಲ್ಪ ಇದು ಬೆರಳ ದೊಡ್ಡದಿರ್ತದೆ ಅದಲ್ಲ ಸ್ವಲ್ಪ ಜರ ದೊಡ್ಡ ಬೆರಳು ಇತ್ತಂದ್ರೆ ಚೈಲ್ಡ್ ಇದು ಫಾದರ್ ಇದು ಮದರ್ ಸೊ ಇಬ್ಬರಿಗೆ ಬ್ಯಾಲೆನ್ಸ್ ಫಾದರ್ಗೆ ಚೈಲ್ಡ್ಗೆ ಬ್ಯಾಲೆನ್ಸ್ ಮಾಡೋರು ಮದರ್ ಸೊ ಅದಕ್ಕೆ ಸೆಂಟರ್ ಒಳಗೈತಿ ಅಂಡರ್ಸ್ಟುಡ್ ಸೊ ಹಿಂಗ್ ನೆನ್ಪಿಟ್ಕೋಬಹುದು ಫಾದರ್ ಮದರ್ ಚೈಲ್ಡ್ ಇಸ್ ದಟ್ ಕ್ಲಿಯರ್ ನೀವು ಡೈರೆಕ್ಷನ್ ನೆನ್ಪಿಟ್ಕೋಬೇಕಾದ್ರೆ ಈ ಮೂರು ಬೆರಳಿಗೆ ಒಂದೊಂದು ಹೆಸರು ಕೊಟ್ಬಿಡೋದು ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನೆನಪಿಡಾಕ ಏನ್ ಮಾಡ್ಬೇಕು ಫಸ್ಟ್ 3 fingers ಆಫ್ ದ ಲೆಫ್ಟ್ ಹ್ಯಾಂಡ್ ಆರ್ ಸ್ಟ್ರೆಚ್ಡ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆಮೇಲೆ ಥಂಬ್ ಇಂಡಿಕೇಟ್ಸ್ ಫೋರ್ಸ್ 4 finger indicates magnetic field and middle finger indicates electric current. Is that clear? Hello? ಇದು ಬಹಳ ಇಂಪಾರ್ಟೆಂಟ್ ಅದ ಎಲ್ಲ ಕಡೆ ಯೂಸ್ ಆಗ್ತದೆ ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅದಕ್ಕೆ ನೀವು ಎರಡೆರಡು ಮೆಥಡ್ ಹೇಳಿನಿ ಓಕೆ ಸೊ ನೆಕ್ಸ್ಟ್ ಲೆಟ್ us move to the next concept so next concept ಏನಪ್ಪಾ ನಮ್ದು yes ಎಲ್ಲ ನಿನ್ನೆ ಆಗೈತಿ ಹೌದಾ okay now let us discuss about motion in a magnetic field motion in a magnetic field ಅಂದ್ರೆ ಈಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗ ಚಾರ್ಜ್ ಪಾರ್ಟಿಕಲ್ ಎಂಟರ್ ಆದ್ರೆ
ಅದು ಹೆಂಗ್ ಮೂವ್ ಆಗ್ತದೆ. ಈಗ ಯು ಲುಕ್ ಅಟ್ ದಿ ಫಸ್ಟ್ ಫಿಗರ್. ಈ ಡಯಾಗ್ರಾಮ್ ನೋಡ್ರಿ, ಇಲ್ಲಿ ಡಯಾಗ್ರಾಮ್ ಒಳಗೆ ಇವು ಇಂಟು ಹಾಕಿವಲ್ಲ, ಇವು ಇಂಟು ಏನ್ ಇಂಡಿಕೇಟ್ ಮಾಡ್ತಾವೆ ಇವು? ಇಟ್ ಇಂಡಿಕೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಾನು ನಿಮ್ಗೆ ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ, ಪ್ರಿವಿಯಸ್ ಕ್ಲಾಸ್ ಒಳಗ. ಐ ಡೋಂಟ್ ನೋ ವೆದರ್ ಯು ರಿಮೆಂಬರ್ ಇಟ್. ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ ಏನು ಅಂತಂದ್ರೆ, ಎಸ್, ಸೊ ಇಲ್ಲಿ ಸಾರಿ ಹಿಂದಿನ ಕ್ಲಾಸ್ ಒಳಗೆ ಏನ್ ಹೇಳಿದ್ದೆ ನಿಮ್ಗ? ಇಲ್ಲಿ ಡೈರೆಕ್ಷನ್ ಇಂಡಿಕೇಟ್ ಮಾಡಕ ಇದು ಸ್ಕ್ರೀನ್ ಅದ, ಅಥವಾ ನಿಮ್ಮ ಬುಕ್ ಪೇಪರ್ ಐತೆ ತಿಳ್ಕೊರಿ. ಈ ಪೇಪರ್ ಲಿಂದ ಇಂಟು ದ ಪೇಪರ್, ಇನ್ಸೈಡ್ ಪೇಪರ್ ಒಳಗಡೆ ಡೈರೆಕ್ಷನ್ ಇತ್ತ, ಪೇಪರ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಮತ್ತು ಒಳಗಡೆ ಇತ್ತಂದ್ರೆ ಅದು ಡೈರೆಕ್ಷನ್ ಇಂಡಿಕೇಟ್ ಮಾಡಕ ಕ್ರಾಸ್ ಯೂಸ್ ಮಾಡ್ತೀವಿ. ಪೇಪರ್ ಪರ್ಪೆಂಡಿಕ್ಯುಲರ್ ಆಗಿ ಹೊರಗಡೆ ಬರ್ತಿತ್ತು ಅಂದ್ರೆ ಅದಕ್ಕೆ ಡಾಟ್ ಯೂಸ್ ಮಾಡ್ತೀವಿ ಈ ರೀತಿ. ಸೊ ಇಲ್ಲಿ ಕ್ರಾಸ್ ಹಾಕಿವಲ್ಲ, ಇಟ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೈತಿ ಅಂದ್ರೆ ಇನ್ಸೈಡ್ ದ ಸ್ಕ್ರೀನ್, ಒಳಗಡೆ ಐತಿ. ಅದು ಇಲ್ಲಿ ನಮ್ಗೆ ಫಿಗರ್ ಒಳಗೆ ತೋರ್ಸಕ್ ಬರಂಗಿಲ್ಲ ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ, ವಿ ಜಸ್ಟ್ ಇಂಡಿಕೇಟ್ ಬೈ ಕ್ರಾಸ್. ಹಿಯರ್ ಕ್ರಾಸ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ನಿಮಗೆ ಈ ಫಿಗರ್ ನಿಮ್ಗೆ ಏನ್ ಕ್ಲಿಯರ್ ಆಗ್ತದಂದ್ರೆ, ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ಸೈಡ್ ದ perpendicular to the paper or perpendicular to the screen and into the screen. ಸ್ಕ್ರೀನ್ ಒಳಗಡೆ ಹೋಗಕತ್ತದ. ಈಗ ನೋಡ್ರಿ, ಮೊದಲು ನೀವ್ ಏನ್ ಮಾಡ್ರಿ, ಎಲ್ಲರೂ ನಿಮ್ದು ಲೆಫ್ಟ್ ಹ್ಯಾಂಡ್ ಅದಲ್ಲ, ಲೆಫ್ಟ್ ಹ್ಯಾಂಡ್ ಫಸ್ಟ್ 3 ಫಿಂಗರ್ಸ್ ಸ್ಟ್ರೆಚ್ ಮಾಡಿ ಹಿಡಿರಿ. ಆಗ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಒಳಗೆ ತೋರಿಸಿದ್ನಲ್ಲ ಡಯಾಗ್ರಾಮ್, ಆ ಟೈಪ್ ನಿಮ್ಮ ಮೊದಲೇ 3 ಫಿಂಗರ್ ಯಾವ್ದಾವ್ದು, ಥಂಬ್, 4 ಫಿಂಗರ್ ಅಂಡ್ ಮಿಡಲ್ ಫಿಂಗರ್, 3 ಪರ್ಪೆಂಡಿಕ್ಯುಲರ್ ಆಗಿ ಹಿಡೀರಿ. ಹಿಡಿದ್ರಿ ಎಲ್ಲರೂ? ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೈತಿ? ಇಂಟು ದ ಸ್ಕ್ರೀನ್. ಸೊ ಅದಕ್ಕೆ ಮಿಡಲ್ ಫಿಂಗರ್ ಏನ್ ಮಾಡ್ಬೇಕು, ಸ್ಕ್ರೀನ್ ಒಳಗಡೆ ತೋರಿಸ್ಬೇಕು. ಸ್ಕ್ರೀನ್ ಕಡೆ ಬಟ್ ಮಾಡ್ಬೇಕು. ತೋರ್ ಬೆರಳು, ಮಧ್ಯದ ಬೆರಳು, ಹೆಬ್ಬಟ್ಟು ಮತ್ತು ಮಿಡಲ್ ಫಿಂಗರ್ ನಡುವಿಂದ ಐತ್ಲ ತೋರ್ ಬೆರಳು, ಅದನ್ನ 4 ಫಿಂಗರ್ ಅಂತೀವಿ ನಾವು. ಯು ಪಾಯಿಂಟ್ ಇಟ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಮಾಡಿರಿ. ಓಕೆ, ಸೊ ಈಗ ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್ ಅದ, ಅದು ಇಟ್ ಎಂಟರ್ಸ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಿಯರ್ Q is the charge particle, it is positive charge, it enters the magnetic field and it moves in this direction. This is velocity of the charge particle. So positive charge particle yakade move ಆಗ್ತದಲ್ಲ, that is the direction of current. ಅದಕ್ಕೆ ನಾವು ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಫಿಂಗರ್ ಲೇ ಇಂಡಿಕೇಟ್ ಮಾಡ್ತೀವಿ? ಮಿಡಲ್ ಫಿಂಗರ್ ಅದಲ್ಲ. ಸೊ ಆ ಮಿಡಲ್ ಫಿಂಗರ್ ಈ ವೆಲಾಸಿಟಿ ಡೈರೆಕ್ಷನ್ ಒಳಗೆ ಮಾಡ್ರಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಮಿಡಲ್ 4 finger in perpendicular to the screen and into the screen. ಆಮೇಲೆ ಮಧ್ಯದ ಬೆರಳು in the direction of velocity. ಅವಾಗ ಥಂಬ್ ಯಾವ ಕಡೆ ಬರ್ತದೆ? ಥಂಬ್ comes in the upward direction. ಹೌದಲ್ಲ? ಹಲೋ ಮಾತಾಡ್ರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಒಳಗದ. ಓಕೆ, ಇಲ್ಲ ಕ್ರಾಸ್ ಹಾಕಿ ತೋರಿಸೋದು. ಇದು ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಈಸ್ ವೆಲಾಸಿಟಿ. ಅವಾಗ ಫೋರ್ಸ್ ಹೆಂಗ್ ಬರ್ತದೆ? ಅಪ್ವರ್ಡ್ ಡೈರೆಕ್ಷನ್ ಒಳಗೆ ಬರ್ತದೆ. ಸೊ ಅದಕ್ಕೆ ಇಲ್ಲಿ ವೆಲಾಸಿಟಿ ಅಂಡ್ ಫೋರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ವೆಲಾಸಿಟಿ ಅಂಡ್ ಫೋರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ನೀವು ಫಸ್ಟ್ ಇಯರ್ ಒಳಗೆ ಕಲ್ತೀರಿ ಏನಪ್ಪಾ ಅಂತಂದ್ರ, ಏನ್ ಕಲ್ತೀರಪ್ಪ ಅಂತಂದ್ರೆ, ಈಗ if the force acts perpendicular to the velocity, ಇದು ವೆಲಾಸಿಟಿ ಅಂತ ತಿಳ್ಕೊರಿ. ಓಕೆ, ಇದಕ್ಕೆ ನೀವು ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಅವಾಗ ಏನಾಗ್ತದೆ? ಫೋರ್ಸ್ ಈ ಡೈರೆಕ್ಷನ್ ಒಳಗದ ತಿಳ್ಕೊರಿ. ಅವಾಗ ಈ ಪಾರ್ಟಿಕಲ್ ಹಿಂಗ್ ಮೂವ್ ಆಗ್ತಿರ್ತದಲ್ಲ, ಇದು ಹಿಂಗ್ ಟರ್ನ್ ಆಗ್ತದೆ. ಯಾಕಂದ್ರೆ ಬಿಕಾಸ್ ಆಫ್ ದಿಸ್ ಫೋರ್ಸ್. ಬಟ್ ಅದರದ್ದು ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗಂಗಿಲ್ಲ. ಓಕೆ, ಮ್ಯಾಗ್ನಿಟ್ಯೂಡ್ ಡಸ್ ನಾಟ್ ಚೇಂಜ್. ಯಾಕಂತಂದ್ರೆ ಈಗ ನೋಡ್ರಿ, ಫೋರ್ಸ್ ಹಿಯರ್ ವರ್ಕ್ ಡನ್ ವಿಲ್ ಬಿ 0. ಯಾಕಂದ್ರೆ ವರ್ಕ್ ಡನ್ ಅದ್ದು ಫಾರ್ಮುಲಾ ಏನೈತಿ? ವರ್ಕ್ ಡನ್ ಇಸ್ ಈಕ್ವಲ್ ಟು, ಅದನ್ನು ಫಸ್ಟ್ ಇಯರ್ ಒಳಗೆ ಕಲ್ತೀರಿ, F.S ಅಂದ್ರೆ ಫೋರ್ಸ್ ಇಂಟು
ಡಿಸ್ಪ್ಲೇಸ್ಮೆಂಟ್ ಅಥವಾ ಎಫ್ ಕಾಸ್ ಥೀಟಾ ಅಂತ ಹೇಳ್ತೀವಿ. ಹೌದಾ? ಈಗ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ವೆಲಾಸಿಟಿ ಹಿಂಗ್ ಹೊಂಟೈತಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇದೇ ಡೈರೆಕ್ಷನ್ ಒಳಗೆ ಇರ್ತದೆ. ಹೌದಲ್ಲ? ಸೊ ಡಿಸ್ಪ್ಲೇಸ್ಮೆಂಟ್ ಈ ಡೈರೆಕ್ಷನ್ ಒಳಗದ, ಫೋರ್ಸ್ ಪರ್ಪೆಂಡಿಕ್ಯುಲರ್ ಆಗದ ಅಂದ್ರೆ ಇಲ್ಲಿ ಥೀಟಾ ಏನಾಗ್ತದ 90. ಸೊ ಇಲ್ಲಿ ಥೀಟಾ 90 ಹಾಕಿದ್ರೆ ಕಾಸ್ 90 ಏನು 0. ಕಾಸ್ 90 ಇಸ್ 0. ಸೊ ಕಾಸ್ 90 0 ಅಂದ್ರೆ ಟೋಟಲ್ ಏನಾಗ್ಬಿಡ್ತದೆ 0 ಆಗ್ಬಿಡ್ತದೆ. 0 ಇಂಟು ಎನಿ ನಂಬರ್ ಇಸ್ 0. ಸೊ ಅದಕ್ಕೆ ವರ್ಕ್ ಡನ್ ಏನಾಗ್ಬಿಡ್ತದೆ ಇಲ್ಲಿ 0 ಆಗ್ತದೆ. ಅಂದ್ರೆ ಈ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗುವಾಗ ಆ ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವುದೇ ವರ್ಕ್ ಆಗುವುದಿಲ್ಲ. ಸೊ ಯಾವುದೇ ವರ್ಕ್ ಆಗುದಿಲ್ಲ ಅಂತಂದ್ರೆ ಅದ್ರದ್ದು ಎನರ್ಜಿ ಒಳಗೆ ಏನು ಚೇಂಜ್ ಆಗುದಿಲ್ಲ, ಅಥವಾ ಅದ್ರ ಸ್ಪೀಡ್ ಒಳಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಪೀಡ್ ಒಳಗೆ ಏನು ಚೇಂಜ್ ಆಗಲ್ಲ, ಓನ್ಲಿ ಡೈರೆಕ್ಷನ್ ಚೇಂಜ್ ಆಗ್ತದೆ. ಸೊ ಅದಕ್ಕೆ ಪಾರ್ಟಿಕಲ್ ಹಿಂಗ್ ಹೊಂಟಿರ್ತದಲ್ಲ ಮೊದಲ, ಅದು ಬಿಕಾಸ್ ಆಫ್ ದಿಸ್ ಫೋರ್ಸ್ ಇಟ್ ಟರ್ನ್ಸ್. ಓಕೆ, ಇಲ್ಲಿನೂ ಅದೇ ಆಗ್ತದೆ ನೋಡ್ರಿ. ಅದು ಆಕ್ಚುಲಿ ಮೊದಲ ಹಿಂಗೆ ಎಂಟರ್ ಆಗಿರ್ತದೆ. ಈ ಬಿಕಾಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಇಲ್ಲಿ ಟರ್ನ್ ಆಗ್ತದೆ, ಟರ್ನ್ ಆಗಿ ಇಲ್ಲಿ ಬರ್ತದೆ. ಸೊ ಇಲ್ಲಿ ಅಟ್ ಎವ್ರಿ ಪಾಯಿಂಟ್ velocity and force are always perpendicular, and this force is always directed towards the center. ನೋಡ್ರಿ, ಇವೆಲ್ಲ ಫೋರ್ಸ್ ಗಳು ಏನಾಗವ ಇಲ್ಲಿ directed towards the center. So ಅದಕ್ಕೆ this force acts as the centripetal force. This force acts as centripetal force. ಫಸ್ಟ್ ಇಯರ್ ಒಳಗೆ ಕಲ್ತೀರಿ ಇದನ್ನು ನೆನಪದ. centripetal force ಅಂದ್ರೆ when the particle is moving in a circular path, when the particle is moving in a circular path, there is a force acting on the particle which is always directed towards the center of the circular path. So that force is called centripetal force. So ಇಲ್ಲಿ is centripetal force ಅಂದ್ರೆ ಇದು ಮ್ಯಾಗ್ನೆಟಿಕ್ ಫೋರ್ಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಈ ಫೋರ್ಸ್ ಬರ್ತದೆ. ಓಕೆ, ನೋಡ್ರಿ, ಯಾವುದೇ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಒಳಗೆ ಹೋಗ್ಬೇಕಾದ್ರೆ ಅದಕ್ಕೆ ಸೆಂಟ್ರಿಪೆಟಲ್ ಫೋರ್ಸ್ ಬೇಕೇ ಬೇಕು. Without centripetal force, particle cannot move in a circular path. Remember this. Without centripetal force, particle cannot move in a circular path. ಅದನ್ನ ನೀವು ಆಲ್ರೆಡಿ ಫಸ್ಟ್ ಇಯರ್ ಒಳಗೆ ಕಲ್ತಿರೋದು ನಾ ಕಾನ್ಸೆಪ್ಟ್. ಓಕೆ, ಸೊ ಅದಕ್ಕೆ ಇಲ್ಲಿ ಏನಾಗ್ತದೆ, when a charge particle enters perpendicular to the magnetic field, then that charge particle moves in a circular path. ಸೊ ಹಿಂಗ ಸರ್ಕ್ಯುಲರ್ ಪಾತ್ ಒಳಗ ಮೂವ್ ಆಗ್ತದೆ. ಓಕೆ, ಸೊ ಅದಕ್ಕೆ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗ್ಲಿಕ್ಕೆ ಅದಕ್ಕೆ ಫೋರ್ಸ್ ಎಲ್ಲಿಂದ ಬರ್ತದೆ? ದಟ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಅದಕ್ಕೆ ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಪ್ರೊವೈಡ್ಸ್ ದಿ ನೆಸೆಸರಿ ಸೆಂಟ್ರಿಪೆಟಲ್ ಫೋರ್ಸ್ ಫಾರ್ ದ ಪಾರ್ಟಿಕಲ್ ಟು ಮೂವ್ ಇನ್ ದ ಸರ್ಕ್ಯುಲರ್ ಪಾತ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? The magnetic force provides the necessary centripetal force for the particle or charge particle to move in the circular path. ಆ ಚಾರ್ಜ್ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಒಳಗೆ ಹೋಗ್ಲಿಕ್ಕೆ ಅದಕ್ಕೆ ಫೋರ್ಸ್ ಎಲ್ಲಿಂದ ಬರ್ತದಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಸೊ ಹಂಗಾದ್ರೆ ಇಲ್ಲಿ ನಾವು ಪ್ರಿವಿಯಸ್ ಕ್ಲಾಸ್ ಒಳಗೆ ಕಲ್ತೀವಿ. ಈಗ the charge particle is moving in a magnetic field, the magnetic force acting on that charge particle is given by what? Magnetic force ಏನ್ ಬರ್ತದೆ? F is equal to Lorentz force ಅಂತ ಕರಿತೀವಿ ನಾವು. F is equal to Q V cross B. I have told this in the previous class. F is equal to Q into V cross B, or you can write magnitude of force as QVB sin theta. Here theta is the angle between V and B. ಈಗ ಇಲ್ಲಿ V ಮತ್ತು B ಹೆಂಗದಾವ? ಪರ್ಪೆಂಡಿಕ್ಯುಲರ್ ಅದಾವ. ಅಂದ್ರೆ ಥೀಟಾ ಏನಾಗ್ತದೆ ಇಲ್ಲಿ 90 ಡಿಗ್ರಿ. ಸೊ ಥೀಟಾ 90 ಹಾಕಿದ್ರೆ sin 90 ಎಷ್ಟು? sin 90 is 1. ಸೊ QVB into 1 ಅಂದ್ರೆ ಫೋರ್ಸ್ ಏನಾಗ್ತದೆ ಈಗ? QVB ಆಗ್ತದೆ. ಓಕೆ, ಸೊ ಈ ಚಾರ್ಜ್ ಪಾರ್ಟಿಕಲ್ ಮೇಲೆ ಫೋರ್ಸ್ ಎಷ್ಟು ಆಕ್ಟ್ ಆಗ್ಲಿಕ್ಕೆ? QVB. So this QVB provides the centripetal force. Are you getting my point? This magnetic force QVB provides the centripetal force. So ಅದಕ್ಕೆ ನಾವು ಏನ್ ಬರೀಬಹುದು ಅಂತಂದ್ರೆ, so we can write centripetal force.
centripetal force equal to magnetic force. Centripetal force is equal to magnetic force acting on the charged particle. But centripetal force the formula ಏನು first year ಒಳಗೆ ಕಲ್ತಿರಿ ನೀವು. Centripetal force is equal to mv square by r, where m is mass of the particle, v is velocity of the particle, and r is radius of the circular force, circular path. And the magnetic force, ಇಲ್ಲಿ magnetic force ಇನ್ನಾಗಿ ಹೇಳಿದೆ ಎಷ್ಟಾಗ್ತದೆ QVB. So magnetic force will be QVB. Okay. So ಈಗ ಇಲ್ಲಿದೊಂದು V cancel, ಇದೊಂದು V cancel ಆಗ್ತದೆ. Therefore R is equal to ಏನಾಗ್ತದೆ? R is equal to ಏನಾಗ್ತದೆ ಹೇಳ್ರಿ? ಇಲ್ಲಿ ಏನು ಹೋಯ್ತು? MV divided by ಇದು ಬರ್ದಿದ್ದೆಲ್ಲ ಕಾಣಿಸಾಗ್ತದಲ್ಲ? Yes. So R is equal to mv by qb. See, this is important relation. Remember this. R is equal to mv by qb. Andre when a charged particle enters the magnetic field perpendicular to the direction of the magnetic field, then it moves in a circular path of radius r is equal to mv by qb, where m is mass of the particle, v is velocity of the particle, q is charge of the particle, and b is magnetic field. Is that clear? ನೋಡ್ರಿ ಇದು ತಲೆಯೊಳಗೆ ಕುಂತು ಬಿಡ ಫಿಕ್ಸ್ ಆಗಬೇಕಿದು. ಏನ್ ಫಿಕ್ಸ್ ಆಗಬೇಕು? when a charged particle enters the magnetic field perpendicular to the direction of the magnetic field, then that charged particle is forced to move in a circular path. ಆಮೇಲೆ ಅದರದ ರೇಡಿಯಸ್ ಏನ್ ಬರ್ತದಪ್ಪ ಅಂದ್ರ r is equal to mv by qb. ಬಟ್ ಇಲ್ಲಿ mv ಅಂದ್ರೆ ಏನು? ಮಾಸ್ ಇಂಟು ವೆಲಾಸಿಟಿ. ಮಾಸ್ ಇಂಟು ವೆಲಾಸಿಟಿ ಅಂದ್ರೆ ಮೂಮೆಂಟಮ್, ಹೌದಲ್ಲ? ಸೊ ಅದಕ್ಕೆ r is directly proportional to momentum. ಅಂದ್ರೆ ಮೂಮೆಂಟಮ್ ಜಾಸ್ತಿ ಆದಂಗ ರೇಡಿಯಸ್ ಜಾಸ್ತಿ ಆಗ್ತದ. ನೆನಪಿಟ್ಕೋರಿ ಇದನ್ನು. ಈಗ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಹೆಚ್ಚಿಗೆ ಆದಂಗ ಈ ಸರ್ಕ್ಯುಲರ್ ಪಾತ್ ರೇಡಿಯಸ್ ಹೆಚ್ಚಿಗೆ ಹಾಕೋತ ಹೋಗ್ತದೆ. ಇವೆರಡು ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ಅವಾಗ ನಿಮ್ಗೆ ಇದು ಸೆಕೆಂಡ್ ಫಿಗರ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇದು ಫಸ್ಟ್ ಫಿಗರ್ ಎಲ್ಲ ಡೌಟ್ ಕ್ಲಿಯರ್ ಆಯ್ತಲ್ಲ? Yes. Now let us come to the second figure. ಇಲ್ಲಿ ಬರ್ರಿ. ಸೊ ಈಗ ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್ ಅದು. ಓಕೆ. ಸೊ the direction of the magnetic field ಈ ಕಡೆ ಐತಿ. This is the direction of the magnetic field. Okay. ಈಗ suppose velocity direction ಹಿಂಗೈತಿ. This is the direction of velocity. ಅವಾಗ this velocity can be resolved into two components. This velocity ಇದು ಕಾಣಿಸತ್ತಲ್ಲ ಇಲ್ಲಿ ಡ್ರಾ ಮಾಡಿದ್ದು. This is velocity. Now this velocity can be resolved into two components. Okay, one parallel to the magnetic field, ikkade direction oladu. This is component of velocity. I will write it as Vp. This Vp is the component of velocity parallel to the magnetic field. ಆಮೇಲೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ. Okay, so the component of this velocity perpendicular to this, idu I will write it as Vn. Vn is velocity perpendicular to the magnetic field. So actual velocity hingaitadu. So this velocity can be resolved into two components, one parallel to the magnetic field, another one perpendicular to the magnetic field. Are you getting my point? So ಈಗ ಏನಾಗ್ತದೆ ನೋಡಿ. ಈಗ and the charge particle, ಈ charge particle when it enters the magnetic field, ಈ magnetic field ಒಳಗೆ ಎಂಟರ್ ಆಗೈತಿ ಹೌದಾ? ಅವಾಗ Vn and Vb are perpendicular. Vn and B are perpendicular to each other.
ಸೊ ಇಲ್ಲಿ ಹಿಂದಿನ ಫಿಗರ್ ಒಳಗೆ ಹೇಳಿನ ಏನ್ ಹೇಳಿನಿ, when a charge particle enters the magnetic field perpendicular to the magnetic field, then that charge particle is forced to move in the circular path. So ಅದಕ್ಕೆ ಈ ಚಾರ್ಜ್ ಪಾರ್ಟಿಕಲ್ ಏನಾಗ್ತದೆ, it starts moving in a circular path, ಹಿಂಗ್ circular path ಒಳಗೆ ಮೂವ್ ಆಗ್ತದೆ. Is that clear? ಆಮೇಲೆ ಇಲ್ಲಿ ನೀವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿ ಡೈರೆಕ್ಷನ್ ನೋಡ್ರಿ, ಡೈರೆಕ್ಷನ್ ಸೊ ಡೈರೆಕ್ಷನ್ ಹಿಂಗ್ ಬರ್ತದೆ. ಓಕೆ, ಇದು ಪರ್ಪೆಂಡಿಕ್ಯುಲರ್. ಸೊ ಅದಕ್ಕೆ ಪಾರ್ಟಿಕಲ್ ಏನ್ ಮಾಡ್ತದೆ, ಇಟ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್. ಇಸ್ ದಟ್ ಕ್ಲಿಯರ್? ಈ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಆಗೈತಿ. ಇಲ್ಲಿ ವಿ ಎನ್ ಏನ್ ಮಾಡ್ತದಲ್ಲ, ಬಿಕಾಸ್ ಆಫ್ ವಿ ಎನ್ ದಿಸ್ ಚಾರ್ಜ್ ಪಾರ್ಟಿಕಲ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್. ಬಟ್ ಅಲ್ಲಿ ಇನ್ನೊಂದು ಕಂಪೋನೆಂಟ್ ಅದು ವಿಪಿ. ದಿಸ್ ವಿಪಿ ಈಸ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಫ್ ವೆಲಾಸಿಟಿ ಇಸ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಅವಾಗ ಫೋರ್ಸ್ ಏನಾಗ್ತದೆ ನೋಡ್ರಿ, ದ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಗಿವನ್ ಬೈ ಎಫ್ ಇಸ್ ಈಕ್ವಲ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಹೌದಾ? ಈಗ ಇಲ್ಲಿ ಇಫ್ ವಿ ಇಸ್ ಪ್ಯಾರಲಲ್ ಟು ಬಿ, ವಿ ಇಸ್ ಪ್ಯಾರಲಲ್ ಟು ಬಿ, ಓಕೆ, ಅವಾಗ ಥೀಟಾ ಏನಾಗ್ತದೆ, ಜೀರೋ ಆಗ್ತದೆ. ಸೊ ಥೀಟಾ ಜೀರೋ ಆಯ್ತು ಅಂತಂದ್ರೆ ಸೈನ್ ಜೀರೋ ಇಸ್ ವಾಟ್, ಸೈನ್ ಜೀರೋ ಇಸ್ ಜೀರೋ. ಅದಕ್ಕೆ ಫೋರ್ಸ್ ಏನಾಗ್ಬಿಡ್ತದೆ, ಜೀರೋ ಆಗ್ಬಿಡ್ತದೆ. ಸೊ ಇಲ್ಲಿ ವಿ ಪಿ ಏನದಲ್ಲ ಅಂದ್ರೆ ದ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಪಾರ್ಟಿಕಲ್ ಇನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಜೀರೋ. ಅಂದ್ರೆ ಈ ಡೈರೆಕ್ಷನ್ ಒಳಗ ಈ ಪಾರ್ಟಿಕಲ್ ಮೇಲೆ ಯಾವುದೇ ಫೋರ್ಸ್ ಆಕ್ಟ್ ಆಗುದಿಲ್ಲ. ಸೊ ಯಾವುದೇ ಫೋರ್ಸ್ ಆಕ್ಟ್ ಆಗ್ಲಿಲ್ಲ ಅಂತಂದ್ರೆ ನೀವು ಫಸ್ಟ್ ಇಯರ್ ಒಳಗೆ ಕಲ್ತೀರಿ ನ್ಯೂಟನ್ಸ್ ಫಸ್ಟ್ ಲಾ ಏನು, ಎವ್ರಿ ಪಾರ್ಟಿಕಲ್ continues to be in its state of rest or uniform motion unless and until an external force acts on it. Isn't it? Newton's first law ನೆನಪದಿಲ್ಲ, ಫಸ್ಟ್ ಇಯರ್ ಕಲ್ತಿದ್ದು ಏನೈತಿ, every particle or every object continues to move or continues to be in its state of rest or uniform motion unless and until compelled to change that state by some external force. ಸೊ ಅದ್ರ ಮೇಲೆ ಯಾವುದೇ ಫೋರ್ಸ್ ಆಕ್ಟ್ ಆಗ್ಲಿಲ್ಲ ಅಂದ್ರ ಆ ಪಾರ್ಟಿಕಲ್ ರೆಸ್ಟ್ ಒಳಗಿತ್ತಂದ್ರ ರೆಸ್ಟ್ ಒಳಗೆ ಮುಂದುವರಿತದೆ, ಯೂನಿಫಾರ್ಮ್ ಮೋಷನ್ ಒಳಗಿತ್ತಂದ್ರ ಯೂನಿಫಾರ್ಮ್ ಮೋಷನ್ ಒಳಗೆ ಮುಂದುವರಿತದೆ. ಸೊ ಈಗ ಇಲ್ಲಿ ಈ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ವಿತ್ ಸ್ಪೀಡ್ ವಿ ಪಿ. ಸೊ ಅದಕ್ಕೆ ಇದ್ರ ಮೇಲೆ ಈ ಡೈರೆಕ್ಷನ್ ಒಳಗೆ ಯಾವುದೇ ಫೋರ್ಸ್ ಆಕ್ಟ್ ಆಗಕತ್ತಿಲ್ಲ. ಸೊ ಯಾವುದೇ ಫೋರ್ಸ್ ಆಕ್ಟ್ ಆಗಕತ್ತಿಲ್ಲ ಅಂದ್ರೆ ಈ ಪಾರ್ಟಿಕಲ್ ಏನ್ ಮಾಡ್ತದೆ, ಈ ಡೈರೆಕ್ಷನ್ ಒಳಗ ಇದೇ ಸ್ಪೀಡ್ಲೆ ಕಂಟಿನ್ಯೂ ಆಗ್ತದೆ. ಈ ಸ್ಪೀಡ್ ಏನು ಚೇಂಜ್ ಆಗುದಿಲ್ಲ. ಸೊ ಇಟ್ ಕಂಟಿನ್ಯೂಸ್ ಟು ಮೂವ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ವಿತ್ ಸೇಮ್ ಸ್ಪೀಡ್ ವಿ ಪಿ. ನೋಡ್ರಿ, ಸಿ ಬಿಕಾಸ್ ಆಫ್ ವಿ ಪಿ ಇಟ್ ಮೂವ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ಅಂಡ್ ಬಿಕಾಸ್ ಆಫ್ ವಿ ಎನ್ ಇಟ್ ಮೂವ್ಸ್ ಇನ್ ಸರ್ಕ್ಯುಲರ್ ಪಾತ್. ಸೊ ಅದಕ್ಕೆ ಇಲ್ಲಿ ಏನಾಗ್ಬಿಡ್ತದೆ, ಹಿಂಗೊಂದು ಸರ್ಕಲ್ ಒಳಗೆ ಹೋಗ್ತದೆ, ಹೋಗಿ ಮತ್ತೆ ಬಿಕಾಸ್ ಆಫ್ ದಿಸ್ ವಿ ಪಿ ಇಟ್ ಕಮ್ಸ್ ಫಾರ್ವರ್ಡ್, ಮುಂದೆ ಬರ್ತದೆ, ಮತ್ತೆ ಹಿಂಗ್ ಹೋಗ್ತದೆ, ಮತ್ತೆ ಹಿಂಗ್ ಮುಂದೆ ಬರ್ತದೆ. ಸೊ ಇನ್ ದಿಸ್ ವೇ it moves in a path which is in helical shape. ಇದಕ್ಕೆ ನಾವು ಹೆಲಿಕಲ್ ಶೇಪ್ ಅಂತ ಕರಿತೀವಿ, ಸ್ಪ್ರಿಂಗ್ ಲೈಕ್ ಸ್ಟ್ರಕ್ಚರ್, ಹೌದಲ್ಲ? ಸೊ ಇಟ್ಸ್ ಪಾತ್ ಇಸ್ ಹೆಲಿಕಲ್ ಇನ್ ಶೇಪ್. ಅಂಡರ್ಸ್ಟುಡ್? ಸೊ ಇಸ್ ದಟ್ ಕ್ಲಿಯರ್? ನೋಡ್ರಿ, ಇಫ್ ದ ಚಾರ್ಜ್ ಪಾರ್ಟಿಕಲ್ enters the magnetic field perpendicular to the magnetic field, then it moves in a circular path. But if the charge particle makes some angle with the magnetic field, then it moves in a helical shape. So remember these two concepts. Any doubt here? Hello? Clear ಆಯ್ತಲ್ಲ? ಇವೆರಡು ನಿಮ್ಮ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಏನು ಮೊದಲೇ ಪಾಯಿಂಟ್, when a charge particle enters or moves perpendicular to the magnetic field, then it is forced to move in a circular path. ಅವಾಗ ಅದರ ಮೇಲೆ ಫೋರ್ಸ್ ಆಕ್ಟ್ ಆಗ್ತದೆ, therefore it moves in a circular path. But when the charge particle enters the magnetic field making some angle with the magnetic field, then its velocity can be resolved into two components, Vp and Vn. So because of Vn, Vn is perpendicular to the magnetic field. Therefore, because of Vn, this charge particle moves in a circular path, and because of this Vp, it moves in the
ಫಾರ್ವರ್ಡ್ ಡೈರೆಕ್ಷನ್ ಅಂದ್ರೆ ಇಟ್ ಇಸ್ ಕಾಂಬಿನೇಷನ್ ಆಫ್ ಟೂ ಮೋಷನ್ಸ್, ಒಂದು ಸರ್ಕ್ಯುಲರ್ ಮೋಷನ್ ಅಂಡ್ ಒಂದು ಫಾರ್ವರ್ಡ್ ಮೋಷನ್. ಸೊ ಅದಕ್ಕೆ ಎರಡು ಸೇರಿ ಅದು ಏನಾಗ್ತದೆ, ಇಟ್ ಮೂವ್ಸ್ ಇನ್ ಎ ಹೆಲಿಕಲ್ ಪಾತ್. ಹೆಲಿಕಲ್ ಶೇಪ್ ಅಂತೀವಿ ನಾವು. ಅಂಡರ್ಸ್ಟುಡ್? Okay, so remember these 2 points. So next we will discuss about one more important concept, that is cyclotron. Okay, so cyclotron ಬಗ್ಗೆ discuss ಮಾಡ್ತೀವಿ. But ಈಗ 40 minutes ಆಯ್ತು, so ಅದಕ್ಕೆ ಈ ಸೆಷನ್ ಎಂಡ್ ಆಗ್ತದೆ. ಈ ಸೆಷನ್ ಎಂಡ್ ಆಗ್ತದೆ, ಬಟ್ ನಾ ಮತ್ತೆ ರೀಕನೆಕ್ಟ್ ಮಾಡ್ತೀನಿ, ನೀವು ಎಲ್ಲರೂ ರೀಜಾಯ್ನ್ ಆಗ್ಬೇಕು. ಓಕೆ, ಈಗ ಎಷ್ಟು ಜನ ಅದರಿ ಎಲ್ಲರೂ ರೀಜಾಯ್ನ್ ಆಗ್ಬೇಕು. ಯಾಕಂದ್ರೆ ಈಗ ನೆಕ್ಸ್ಟ್ ನಾ ಡಿಸ್ಕಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ very important concept, that is cyclotron. Okay, so now let us take a short break, so we will be back soon. Don't go anywhere.